ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಹೋಶೆಯ 4ನೇ ಅಧ್ಯಾಯ 1ನೇ ವಚನ. ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲರೇ ಯೆಹೋವನ ನುಡಿಗೆ ಕಿವಿಗೂಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಇಸ್ರಾಯೇಲರು ಅನೇಕ ಒಂದು ಸ್ವರಕ್ಕೆ ಕಿವಿಗೂಡ್ತಾ ಇದ್ದಾರೆ. ಅವತ್ತಿನ ದಿವಸ ಅವರು ಒಂದು ಸೈತಾನನ ಸ್ವರಕ್ಕೆ ಕಿವಿಗೂಡೋದ್ರಿಂದ ಅವರೇನಾಗಿದ್ದರು, ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. ಅದಕ್ಕೆ ಕರ್ತನ ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ನುಡಿಗೆ, ದೇವರ ಒಂದು ಸ್ವರಕ್ಕೆ ಕಿವಿಗೂಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಿಮ್ಮ ಜೀವನದಲ್ಲೂ ಕೂಡ ಇವತ್ತು ನೀವು ಆ ದೇವರ ನುಡಿಗೆ, ಆತನ ಸ್ವರಗೆ ಕಿವಿಗೂಡಲಿಲ್ಲ ಅಂದರೆ ಏನಾಗ್ತದೆ, ಅಲ್ಲಿ ನೀವು ಒಂದು ಸೈತಾನನ ಒಂದು ದಾಸತ್ವದಲ್ಲಿ, ಪಾಪದ ದಾಸತ್ವದಲ್ಲಿ ಬೀಳುವಂಥದ್ದಾಗಿದೆ. ಅದಕ್ಕೆ ಆ ಕರ್ತನಾದ ಯೇಸು ಕ್ರಿಸ್ತನ ಆ ಧ್ವನಿ, ಆ ನುಡಿ ನೀವು ಕಿವಿಗೂಡಿದರೆ, ಆತನ ನುಡಿಗೆ ನೀವು ಕಿವಿಗೂಡಿದರೆ, ಇವತ್ತು ದೇವರು ನಿಮ್ಮನ್ನು ಆ ಸೈತಾನ ಬಂಧನ ಬಿಡಿಸಿ ನಿಮ್ಮನ್ನು ಆತನ ಮಾರ್ಗದಲ್ಲಿ ಉನ್ನತವಾಗಿ ನಡೆಸಿ ನಿಮ್ಮನ್ನು ಆಶೀರ್ವಾದ ಮಾಡುವನು. ಸೊ ದೇವರ ವಾಕ್ಯದಂತೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.